ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದಲ್ಲ, ಆದರೆ ಅದರ ಕೆಟ್ಟ ಬಳಕೆ ಒಳ್ಳೆಯದಲ್ಲ. ನಿಮ್ಮ ಸಂಕಷ್ಟ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ನಿಮ್ಮ ಆಪ್ತ ಮಿತ್ರನಂತೆ ಕೆಲಸಕ್ಕೆ ಬರುತ್ತೆ. ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇದ್ರೂ ಕೂಡ ಕ್ರೆಡಿಟ್ ಕಾರ್ಡನ್ನು ಪಡೆಯೋಕ್ಕೆ ಸಾಧ್ಯನಾ? ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ಹೇಗೆ ದುಡ್ಡು ಮಾಡ್ತವೆ ಗೊತ್ತಾ? ಕ್ರೆಡಿಟ್ ಕಾರ್ಡ್ನಿಂದ ನೀವು ಲಾಭ ಮಾಡ್ಕೊಳ್ಳೋದು ಹೇಗೆ? ಒಟ್ಟಾರೆಯಾಗಿ ಕ್ರೆಡಿಟ್ ಕಾರ್ಡ್ ತಗೊಂಡು ನೆಮ್ಮದಿಯಾಗಿರೋದು ಹೇಗೆ? ಬನ್ನಿ, ಕ್ರೆಡಿಟ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು, ಮಾಸ್ಟರ್ ಕ್ಲಾಸನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ತುಂಬಾ ಜನ ಭಯ ಬೀಳ್ತಾರೆ. ಅಷ್ಟೇ ಅಲ್ಲ, ಬಹಳಷ್ಟು ಜನ ಹೇಳೋದೇನು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಕೆಟ್ಟದ್ದು ಅಂತ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದಾ? ಖಂಡಿತವಾಗ್ಲೂ ಅಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಅದು ಹೇಗೆ? ಎಸ್, ಅದನ್ನೇ ನಾವು ಇವತ್ತು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರೇ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರು, ಇವತ್ತು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಆದರೆ ಹೇಗೆ ಯೂಸ್ ಮಾಡೋದು ಅಂತೇಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಟ್ ಎಲ್ಲರೂ ಕೇಳುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಒಳ್ಳೇದಾ ಕೆಟ್ಟದ್ದಾ ಅಂತ. ನೋಡಿ ಶೇಷ, ಈ ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದ ಒಳ್ಳೇದಾ ಅಂತ ಹೇಳೋದಕ್ಕೆ ಒಂದು ಲೈನ್ ಉತ್ತರವನ್ನು ನಾನು ಹೇಳ್ತೀನಿ. ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದಲ್ಲ, ಆದರೆ ಕ್ರೆಡಿಟ್ ಕಾರ್ಡ್ನ ಕೆಟ್ಟ ಬಳಕೆ ಒಳ್ಳೆಯದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಭಾರತದಲ್ಲಿ 2024 ಅಕ್ಟೋಬರ್ನ ಅಂಕಿಅಂಶದ ಪ್ರಕಾರ 10.6 ಕೋಟಿ ಕ್ರೆಡಿಟ್ ಕಾರ್ಡ್ಗಳು ಬಳಕೆಯಲ್ಲಿದ್ದಾವೆ. ಇದ್ರ ಪೈಕಿ 18 ಲಕ್ಷ ಕೋಟಿ ಮೊತ್ತದಷ್ಟು ಹಣ ಈ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಚಲಾವಣೆ ಆಗ್ತಾ ಇದೆ. ನೋಡಿ, ಎರಡು ರೀತಿಯ ಜನರನ್ನು ನಾವು ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲಿ ನೋಡ್ತೀವಿ. ಒಂದನೇ ವರ್ಗ ಏನು ಹೇಳುತ್ತೆ ಅಂದರೆ, ಕ್ರೆಡಿಟ್ ಕಾರ್ಡ್ ಕೆಟ್ಟದು, ಅದನ್ನು ಬಳಸಲೇಬಾರ್ದು, ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ತಗೋಬಾರ್ದು ಅನ್ನೋ ಒಂದು ವರ್ಗ. ಮತ್ತೊಂದು ವರ್ಗ, ಇಲ್ಲ, ಕ್ರೆಡಿಟ್ ಕಾರ್ಡ್ ಬಳಸಬೇಕು, ಸಂಕಷ್ಟ ಕಾಲಕ್ಕೆ ಅದು ಆಪ್ತ ಮಿತ್ರ, ಯಾರೂ ದುಡ್ಡು ಕೊಡದೇ ಇದ್ದಾಗ, ನಿಮಗೆ ತುರ್ತಾಗಿ ಹಣ ಬೇಕಾದಾಗ ಅದು ನಿಮ್ಮ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ರೆಡಿಟ್ ಸ್ಕೋರನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೂ ಅನುಕೂಲ ಮಾಡಿಕೊಡುತ್ತೆ. 45 ದಿನಗಳ ಬಡ್ಡಿ ರಹಿತ ಸಾಲವನ್ನು ಕೊಡುತ್ತೆ. ನೀವು ಎಷ್ಟು ಜಾಣ್ಮೆಯಿಂದ ಕ್ರೆಡಿಟ್ ಕಾರ್ಡ್ ಬಳಸ್ತೀರೋ ಅಷ್ಟು ಅದರಿಂದ ಅನುಕೂಲ ಇದೆ ಅಂತ ಹೇಳುವಂಥ ಮತ್ತೊಂದು ವರ್ಗದ ಜನ ಇದ್ದಾರೆ. ಇಲ್ಲಿ ಎರಡೂ ರೀತಿಯಲ್ಲಿ ಅವರವರು ಸರಿ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ತುಂಬ ಜನರಿಗೆ ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ಬಳಕೆ ಮಾಡೋದು ಗೊತ್ತಿಲ್ಲದೇನೆ ತುಂಬ ಜನ ಸಂಕಷ್ಟಕ್ಕೆ ಸಿಲುಕೋತಾರೆ. ಈಗ ನೋಡಿ, ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ರೀತಿ ಡಬಲ್ ಎಡ್ಜ್ಡ್ ಸ್ವೋರ್ಡ್. ನೀವು ಅದನ್ನು ಒಳ್ಳೆಯ ಉದ್ದೇಶಕ್ಕೂ ಬಳಸ್ಬೋದು, ನೀವು ಸರಿಯಾಗಿ ಅದನ್ನು ಬಳಸದೇ ಇದ್ದರೆ ಅದು ನಿಮಗೆ ಸಾಲದ ಶೂಲವಾಗಿ ಕಾಡುತ್ತೆ. ಈಗ ನೋಡಿ, ಹಣಕಾಸು ನಿರ್ವಹಣೆಯ ಶಿಸ್ತು ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡುವಾಗ ಬಹಳ ಮುಖ್ಯ ಆಗುತ್ತೆ. ನೋಡಿ, 2024ರಲ್ಲಿ 6,742 ಕೋಟಿಯಷ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದರೆ ವಸೂಲಾಗದ ಕ್ರೆಡಿಟ್ ಕಾರ್ಡ್ ಸಾಲ ಉಳ್ಕೊಂಡಿದೆ. ಅಂದರೆ ಕೆಲವು ಡೇಟಾ ಪ್ರಕಾರ ಕ್ರೆಡಿಟ್ ಕಾರ್ಡ್ ಬಳಕೆಯಲ್ಲಿ ಎಡವಿ ಸುಮಾರು 1.2 ಕೋಟಿ ಮಂದಿ ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಮತ್ತೆ ಯಾಕೆ ಇದು ಅಂತ ಹೇಳಿದ್ರೆ, ಅಜ್ಞಾನ. ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಇರೋವಂಥದ್ದು. ಈಗ ನೋಡಿ, ನಾವು ವಾಹನವನ್ನು ಓಡಿಸೋದನ್ನ ಕಲಿಯದೆ ರಸ್ತೆಗೆ ವಾಹನ ತಗೊಂಡು ಹೋದ್ರೆ ಅಪಘಾತ ಆಗುತ್ತೆ. ಇದು ಅಷ್ಟೇನೆ, ನಾವು ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಅದನ್ನು ಬಳಸಕ್ಕೆ ಶುರು ಮಾಡಿದರೆ ಅದು ನಮ್ಮನ್ನು ಸಮಸ್ಯೆಗೆ ಸಿಲುಕಿಸುತ್ತೆ. ಬಟ್ ಒಂದು ಪ್ರಶ್ನೆ ನಾನು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತೀನಿ. ಹಾಗಿದ್ರೆ ಕ್ರೆಡಿಟ್ ಕಾರ್ಡನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಬಳಸಿದ್ದೇ ಆದಲ್ಲಿ ಅದರಿಂದ ಲಾಭ ಪಡ್ಕೊಳ್ಳೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ. ಈ ಇಡೀ ವಿಡಿಯೋದಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದಷ್ಟು ಮಿತ್ಸ್ ಇರ್ತವೆ. ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದು ಅಂತ ಒಂದಷ್ಟು ಜನ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಒಳ್ಳೆಯದು ಅಂತ ಒಂದಷ್ಟು ಜನ ಹೇಳ್ತಾರೆ. ಈ ಸತ್ಯ ಮಿಥ್ಯಗಳ ಅನಾವರಣ ಮಾಡಿ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡೂ ಕೂಡ ನೆಮ್ಮದಿಯಾಗಿ ಹೇಗಿರ್ಬೋದು ಅನ್ನೋದೇ ಇಡೀ ವಿಡಿಯೋದ ಈ ತಾತ್ಪರ್ಯ.
ಎಂಟು ಎಂಟು ನೋಡಿ, ಯಾಕೆಂದ್ರೆ ತುಂಬಾ ವಿಷಯಗಳನ್ನ ಇಲ್ಲಿ ಮಾತಾಡ್ತೀವಿ. ಈ ಕ್ರೆಡಿಟ್ ಕಾರ್ಡನ್ನ ಕಂಪ್ನಿಗಳು ಹೆಂಗ್ ದುಡ್ಡು ಮಾಡ್ತವೆ, ಯಾಕೆ ಕ್ರೆಡಿಟ್ ಕಾರ್ಡನ್ನ ಮಾರ್ತವೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ, ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತಾ? ಈ ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಏನು ಲಾಭ ಇದೆ? ಈಗ ಬ್ಯಾಂಕಲ್ಲಿ ಹೋಗಿ ಸಾಲ ಕೇಳಿದ್ರೆ ನಮಗೆ ಲೋನ್ ಹಿಸ್ಟ್ರಿ ಕೇಳ್ತಾರೆ. ನೀನು ಕ್ರೆಡಿಟ್ ಹಿಸ್ಟ್ರಿ ಇದೆಯೇನಪ್ಪ, ನಿನ್ನ ಕ್ರೆಡಿಟ್ ಸ್ಕೋರ್ ಇದೆಯೇನಪ್ಪ ಅಂತ ಕೇಳ್ತಾರೆ. ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಈ ಕ್ರೆಡಿಟ್ ಕಾರ್ಡ್ ಹೇಗೆ ಹೆಲ್ಪ್ ಮಾಡುತ್ತೆ, ಇದೆಲ್ಲವನ್ನ ಬೇರೆ ಬೇರೆ ಹಂತದಲ್ಲಿ ಹೇಳ್ತೀವಿ. ಕ್ರೆಡಿಟ್ ಕಾರ್ಡ್ ಸಾಲ ಕಟ್ತಾ ಇದ್ರೆ ಹೆಂಗೆ ಸಾಲ ಸುಳಿಗೆ ಸಿಗಾಕೋತೀವಿ, ಮಿನಿಮಮ್ ಅಮೌಂಟ್ ಡ್ಯೂ ಅಂದ್ರೇನು, ಎಲ್ಲ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇದೊಂದು ರೀತಿ ನಿಮಗೆ ಮಾಸ್ಟರ್ ಕ್ಲಾಸ್ ಅಂತೇಳಿ ಹೇಳ್ಬೋದು ಶೇಷ ನಾವು. ಸೂಪರ್. ಹಾಗಿದ್ರೆ ಕಂಟಿನ್ಯೂ ಮಾಡ್ತಾ ನಾನು ಕೇಳೋದು, ಮೊದಲನೇದಾಗಿ ತುಂಬಾ ಜನ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆ ಥರ ಅಂದರೆ ಸರಿಯಾಗಿ ಯೂಸ್ ಮಾಡದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಖಂಡಿತ ಶೇಷ, ನನಗೆ ರಿಯಲ್ ಎಕ್ಸಾಂಪಲ್ ಇದು. ಕೆಲವು ದಿನಗಳ ಹಿಂದೆ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಆ ವಾಟ್ಸಪ್ ಮೆಸೇಜ್ ನಂಗೆ ಗಾಬರಿ ಹುಟ್ಟಿಸುತ್ತೆ. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಅದನ್ನ ಅಷ್ಟು ನೆನ್ಪಿಟ್ಕೊಂಡು ಪಾಯಿಂಟ್ ಬೈ ಪಾಯಿಂಟ್ ಹೇಳೋದು ಕಷ್ಟ ಅಂತೇಳಿ. ಅವ್ರು ಬರೀತಾರೆ, ಸರ್ ತುಂಬ ನೋವಿಂದ ಈ ಮೆಸೇಜ್ ಮಾಡ್ತಾ ಇದ್ದೀನಿ. ನನ್ನ ಬಳಿ 5 ಕ್ರೆಡಿಟ್ ಕಾರ್ಡ್ ಇದೆ. ಎಲ್ಲ ಕ್ರೆಡಿಟ್ ಕಾರ್ಡ್ಗಳಿಂದ ಒಟ್ಟು ಸಾಲದ ಬಾಕಿ ಮೊತ್ತ 13 ಲಕ್ಷ ಇದೆ. ಪ್ರತಿ ತಿಂಗಳು ಕನಿಷ್ಠ ಮೊತ್ತ ಮಾತ್ರ ಕಟ್ತಾ ಬರ್ತಿದ್ದೀನಿ. ಅಂದರೆ ಈ ಕ್ರೆಡಿಟ್ ಕಾರ್ಡಲ್ಲಿ ಈ 5 to 10% ಮಿನಿಮಮ್ ಅಮೌಂಟ್ ಡ್ಯೂ. ನಮ್ಮ ಈಗ 10,000 ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಆಲ್ಮೋಸ್ಟ್ 2,000 ರೂಪಾಯಿ 2,500 ರೂಪಾಯಿ ಕಟ್ಬಿಟ್ಟು ನಾವು ಇನ್ನು ಉಳಿದ ಬಾಕಿ ಮೊತ್ತವನ್ನು ಆಮೇಲೆ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಹೇಳ್ತಾರೆ. ಅಷ್ಟನ್ನು ಮಾತ್ರ ಕಟ್ಟಿದ್ದೀನಿ. ಕ್ರೆಡಿಟ್ ಕಾರ್ಡ್ ಸಾಲ ಬೆಳೀತಾ ಇದೆ, ಏನು ಮಾಡೋದು ಅಂತ ತೋಚ್ತಿಲ್ಲ. ನೀವೇನಾದರೂ ಪರಿಹಾರ ಕೊಟ್ಟರೆ ನಾನು ಸಾಲದ ಸುಳಿಯಿಂದ ಪಾರಾಗ್ತೀನಿ ಅಂತೇಳಿ ಒಂದು ರಿಯಲ್ ಮೆಸೇಜ್ ಬರುತ್ತೆ ನನಗೆ. ಆಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಅಲ್ಲಪ್ಪ, 13 ಲಕ್ಷ ನೀವು ಸಾಲ ಮಾಡ್ಕೊಂಡಿದ್ದೀರಿ, ಈ 13 ಲಕ್ಷ ಸಾಲಕ್ಕೆ ಕಾರಣ ಏನು ಗೊತ್ತಾಗ್ಬೇಕಲ್ಲ, ನಿಮ್ಮ ಆದಾಯ ಎಷ್ಟು ಅಂತ ಕೇಳ್ತೀನಿ ನಾನು. ಅವರು ಉತ್ತರ ಹೇಳ್ತಾರೆ, ಏನು ಕೆಲಸ ಮಾಡ್ತೀರಿ, ಅಷ್ಟೊಂದು ಸಾಲ ಮಾಡಿದ್ಯಾಕೆ ಅಂತೆಲ್ಲ ನಾನು ಕೇಳ್ತೀನಿ. ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋಗ್ತಾರೆ. ಪ್ರೈವೇಟ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ತಿಂಗಳಿಗೆ 1,05,000 ರೂಪಾಯಿ ಸಂಬಳ ಕೈಗೆ ಸಿಗುತ್ತೆ. ನೋಡಿ, 1 ಲಕ್ಷ ರೂಪಾಯಿ ಸಂಬಳ ಬಂದರೂ ಆ ಮನುಷ್ಯ 13 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಯಾಕೆ ಹಿಂಗೆ ಸಾಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ತಂಗಿ ಮದುವೆ, ನನ್ನ ಮದುವೆ, ಕಾರು, ಬೈಕು ಅಂತ ಬೇರೆ ಬೇರೆ ಕಾರಣಕ್ಕೆ ನಾನು ಸಾಲ ಮಾಡಿಕೊಂಡೆ ಸರ್ ಅಂತ. ಏನಾಗುತ್ತೆ, ಮನುಷ್ಯ ಈ ಪ್ರೆಸ್ಟೀಜ್ನ ಜಿದ್ದಿಗೆ ಬಿದ್ದರೆ ಈ ರೀತಿ ಸಾಲ ಆಗುತ್ತೆ ಅನಗತ್ಯವಾಗಿ. ಈಗ ನಾನು ಅವ್ರನ್ನ ಕೇಳ್ತಿದ್ದೆ, ಸರ್ ನನ್ನ ಹತ್ರ 2 ಬೈಕ್ ಇದ್ದಾವೆ ಅಂತ ಹೇಳ್ತಿದ್ರು. ಈ 2 ಬೈಕ್ ಅಗತ್ಯ ಏನು, ನೀವು ಸಾಲದಲ್ಲಿರುವಾಗ ಒಂದು ಬೈಕನ್ನು ಮಾರ್ಬೋದಲ್ಲ. ಆ ರೀತಿ ಜನ ಯೋಚನೆ ಮಾಡಲ್ಲ. ಸಮಸ್ಯೆ ಇರೋದಲ್ಲಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಏನಕ್ಕಪ್ಪ ಇಷ್ಟೊಂದು ಸಾಲ ಬೆಳೆದಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ತಂಗಿ ಮದುವೆ, ನನ್ನ ಮದುವೆ, ಕಾರು, ಬೈಕು ಅಂತ ಬೇರೆ ಬೇರೆ ಕಾರಣಕ್ಕೆ ಸಾಲ ಮಾಡಿದ್ದೀನಿ ಸರ್. ಒಂದು ಸಾಲ ತೀರ್ಸೋಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡು, ಮತ್ತೊಂದು ಕ್ರೆಡಿಟ್ ಕಾರ್ಡ್ನ ಸಾಲ ತೀರ್ಸೋಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡು, ಈ ರೀತಿ ಬರೀ ಮಿನಿಮಮ್ ಡ್ಯೂ ಕಟ್ಟೋಕ್ಕೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಸಾಲದ ಸುಳಿಗೆ, ಕ್ರೆಡಿಟ್ ಕಾರ್ಡ್ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, LIC ಬಾಂಡ್ ಮತ್ತು ಒಂದಷ್ಟು ಗೋಲ್ಡ್ ಇದೆ ಸರ್, ಅದ್ರ ಮೇಲೂ ಸಾಲ ಪಡ್ಕೊಳ್ಳ ಅಂತ ಕೇಳ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ನನಗೆ ಕೆಟ್ಟ ಸಿಟ್ಟು ಬರುತ್ತೆ. ಏನಪ್ಪ ಈ ಮನುಷ್ಯ ಬರೀ ಸಾಲದಲ್ಲೇ ಬದುಕ್ತಿದ್ದಾನಲ್ಲ, ಒಳ್ಳೆ ಸಂಬಳ ಬಂದ್ರು ಅಂತೇಳಿ. ಆದರೆ ನೊಂದವ್ರಿಗೆ ಮತ್ತಷ್ಟು ನಾವು ನೋಯಿಸೋಗತ್ತೆ. ಪಾಪ ಅವ್ರೇನೋ ಪರಿಹಾರ ಸಿಗುತ್ತೆ, ಏನೋ ಒಂದು ಐಡಿಯಾ ಹೇಳ್ತಾರೆ ಅಂತ ಫೋನ್ ಮಾಡಿರ್ತಾರೆ. ಸಮಾಧಾನದಿಂದ ನಾನು ಉತ್ತರ ಕೊಡ್ತೀನಿ. ಇದೀಗ ಅವರು ಆ ಪರಿಹಾರ ಮಾರ್ಗಗಳನ್ನು ಬಳಸ್ಕೊಂಡು ಅದ್ರ ನಿಧಾನವಾಗಿ ಅದರಿಂದ ಹೊರಬರ್ತಿದ್ದಾರೆ. ಕ್ರೆಡಿಟ್ ಕಾರ್ಡ್ ಸಾಲ ಎಂಥ ಸಂದಿಗ್ಧ, ಎಂಥ ಸಂಕಷ್ಟವನ್ನು ತಂದಿಡ್ಬೋದು ಅನ್ನೋದಕ್ಕೆ ಇದು ರಿಯಲ್ ಲೈಫ್ ಎಕ್ಸಾಂಪಲ್. ನೋಡಿ, 1 ಲಕ್ಷ ಸಂಬಳ ಇರುವಂತಹ ವ್ಯಕ್ತಿ ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡದೆ ಕ್ರೆಡಿಟ್ ಕಾರ್ಡ್ಗಳನ್ನು ಬೇಕಾಬಿಟ್ಟಿಯಾಗಿ ಬಳಸಿ ಕ್ರೆಡಿಟ್ ಕಾರ್ಡ್ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ನಾವು ಕೇಳ್ಕೋಬೇಕಾಗಿರೋದೇನು, ಕ್ರೆಡಿಟ್ ಕಾರ್ಡನ್ನು ನಾವು ಸಂಕಷ್ಟ ಕಾಲದಲ್ಲಿ ಬಳಸಬೇಕು. ಇಲ್ಲಿ ನಾವು ಮೋಜು ಮಸ್ತಿ ಮಾಡಲಿಕ್ಕೆ, ಮದುವೆ ಮಾಡಲಿಕ್ಕೆಲ್ಲ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಹಂಗಂದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೆಡ್ತಾ ಇಲ್ಲ, ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿದ್ದು ಕೆಟ್ಟ ರೀತಿಯಲ್ಲಿ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ತುಂಬ ಜನ ಎಲ್ಲಿ ಸಮಸ್ಯೆಗೆ ಸಿಗಾಕೋತಾರೆ ಈ ಕ್ರೆಡಿಟ್ ಕಾರ್ಡಲ್ಲಿ. ಈಗ ಒಂದು ಕ್ರೆಡಿಟ್ ಕಾರ್ಡ್ ಸಾಲ ತಗೊಂಡು ಒಂದು ಸಾಲ ತಗೊಂಡ್ಬಿಟ್ಲೆ ನಾನು ತಗೊಂಡು ಕೂಡಲೇ ನಾನು ಸಾಲದ ಸುಳಿಗೆ ಸಿಗಾಕೊಂಡ್ಬಿಡ್ತೀನಾ ಅಂತ ತುಂಬ ಜನ ಕೇಳ್ಬೋದು. ಈಗ ನೋಡಿ,
ಒಂದು ಎಕ್ಸಾಂಪಲನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗೋಣ ಶೇಷ. ನೀವು ಒಂದು ಕ್ರೆಡಿಟ್ ಕಾರ್ಡನ್ನು ಬಳಸಿ ಒಂದು ತಿಂಗಳಲ್ಲಿ 50,000 ವಸ್ತುಗಳನ್ನು ಖರೀದಿ ಮಾಡಿದಿರಿ ಅಂತೇಳಿ ಇಟ್ಕೊಳ್ಳಿ. ಎಕ್ಸಾಂಪಲ್. ಹೀಗೆ ಖರ್ಚು ಮಾಡಿದಾಗ 45 ದಿನಗಳ ಒಳಗೆ ಡ್ಯೂ ಡೇಟ್ ಅಂತಿರುತ್ತೆ. ಅಂದರೆ ಇವತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ 45 ದಿನದೊಳಗಡೆ ಅದರ ಪೇಮೆಂಟ್ ಸೈಕಲ್ ಬರುತ್ತೆ. ಅದರೊಳಗಡೆ ಪೂರ್ತಿ 50,000 ರೂಪಾಯಿನ ಕಟ್ಟಿಬಿಟ್ರೆ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಯಾವುದೇ ಸಮಸ್ಯೆ ಆಗಲ್ಲ, ಬಡ್ಡಿ ಬೀಳಲ್ಲ. 45 ಡೇಸ್ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗುತ್ತೆ. ಆದರೆ ನಿಮಗೆ ಏನೋ ತಾತ್ಕಾಲಿಕವಾಗಿ ಹಣಕಾಸಿನ ತೊಂದರೆ ಆಯಿತು ಅಥವಾ ಅನಿವಾರ್ಯ ಸಂದರ್ಭಕ್ಕೆ ಕಟ್ಟಕ್ಕಾಗಲಿಲ್ಲ ಅಂತ ಹೇಳಿದ್ರೆ 45 ದಿನಗಳ ಒಳಗಾಗಿ ಪೂರ್ತಿ 50,000 ನಿಮಗೆ ಪಾವತಿ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಈ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು, ಬ್ಯಾಂಕ್ಗಳು ಒಂದು ಆಪ್ಷನನ್ನು ಕೊಟ್ಟಿದ್ದಾವೆ. ನಿಮ್ಮ ಒಟ್ಟು ಸಾಲದ ಮೊತ್ತದಲ್ಲಿ 5ರಿಂದ 10% ಈ ಮಿನಿಮಮ್ ಡ್ಯೂ ರೂಪದಲ್ಲಿ ಕಟ್ಟಿ, ಹಿಂಗೆ ಕಟ್ಟಿದರೆ ನಾವು ಅಡಿಷ್ನಲ್ ಶುಲ್ಕಗಳನ್ನು ಹಾಕೋದಿಲ್ಲ ಅಂತ ಹೇಳಿರ್ತಾರೆ. ಉಳಿದ ಮೊತ್ತವನ್ನು ನಂತರದಲ್ಲಿ ನೀವು ಪಾವತಿಸ್ಬೋದು ಅಂತೇಳಿ ಹೇಳಿರ್ತಾರೆ. ಬ್ಯಾಂಕಿಂಗ್ನ ಭಾಷೆಯಲ್ಲಿ ಈ ರೀತಿ ಪಾರ್ಟ್ ಪೇಮೆಂಟನ್ನು, ಭಾಗಶಃ ಪಾವತಿ ಮಾಡೋದನ್ನು ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಕರೀತಾರೆ. ಅಂದರೆ ನಮ್ಮ ಉದಾಹರಣೆ ಪ್ರಕಾರ 50,000 ರೂಪಾಯಿ ಸಾಲಕ್ಕೆ 5% ಅಂತ ತಗೊಂಡ್ರೆ 2,500 ರೂಪಾಯಿ ಆಗುತ್ತೆ. ಈ ಮಿನಿಮಮ್ ಅಮೌಂಟ್ ಡ್ಯೂ ಪಾವತಿಸೋದ್ರಿಂದ ಬ್ಯಾಂಕ್ಗಳು ವಿಳಂಬ ಶುಲ್ಕ ಪಾವತಿ ಅಂದರೆ ಲೇಟ್ ಫೀಸನ್ನು ಹಾಕೋದಿಲ್ಲ. ಮಿನಿಮಮ್ ಅಮೌಂಟ್ ಡ್ಯೂ ಪಾವತಿ ಮಾಡ್ತಾ ಬಂದರೆ ಬಡ್ಡಿಯ ಹೊರೆ ಹೆಚ್ಚಾಗಿ ಸಾಲ ಬೆಳೀತಾ ಹೋಗುತ್ತೆ. ಒಂದು ಕಡೆ ಪ್ಲಸ್ ಆದ್ರೂ ಮತ್ತೊಂದು ಕಡೆ ಮೈನಸ್. ಇಲ್ಲಿ ನೋಡಿ, ಕ್ರೆಡಿಟ್ ಕಾರ್ಡಿಂದ ನೀವು ಸಾಲ ತಗೊಂಡ್ರೆ 45 ದಿನದೊಳಗಡೆ ಅದನ್ನು ಪೂರ್ತಿ ಕಟ್ಟಿ. ನಿಮಗೆ ಕಟ್ಟಕ್ಕಾಗ್ಲಿಲ್ವಾ, ಅನಿವಾರ್ಯ ಸಂದರ್ಭ ಬಂತ, ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಿದ ತಕ್ಷಣ ಆದಷ್ಟು ಬೇಗ ಟೋಟಲ್ ಬಾಕಿಯನ್ನು ಕಟ್ಟಿ. ತುಂಬ ಜನ ಎಡುವುದು ಎಲ್ಲಿ ಗೊತ್ತಾ ಶೇಷ, ಈ ಮಿನಿಮಮ್ ಅಮೌಂಟ್ ಡ್ಯೂ ಇರುತ್ತಲ್ಲ, ಈ 50,000 ರೂಪಾಯಿ ಸಾಲ ತಗೊಂಡಿದ್ದೀರಿ, ಅದರಲ್ಲಿ 2,500 ರೂಪಾಯಿ ಕಟ್ಟಿಬಿಟ್ರೆ ಇನ್ನೇನು ಬಡ್ಡಿ ಹೊರೆ ಬೀಳಲ್ಲ ಅಂತ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಈ 2,500 ರೂಪಾಯಿ ಕಟ್ತಿರಲ್ಲ, ಇನ್ನು ಉಳಿದಿದ್ದಕ್ಕೆ ಬಡ್ಡಿ ಬೀಳ್ತಾ ಇರುತ್ತೆ, ಬೆಳೀತಾ ಹೋಗುತ್ತೆ. ಎಷ್ಟು ಬಡ್ಡಿ? ವರ್ಷಕ್ಕೆ 42ರಿಂದ 45% ಬಡ್ಡಿ ಆಗುತ್ತೆ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಸಾಲದ ಶೂಲಕ್ಕೆ ಸಿಲುಕ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಂಗೆ 50,000 ರೂಪಾಯಿ ಎಕ್ಸಾಂಪಲನ್ನು ನಾನು ತಗೊಳ್ತೀನಿ. ಸೊ ಮಿನಿಮಮ್ ಅಮೌಂಟ್ ಡ್ಯೂ ಅನ್ನು ನಾವು ಕಟ್ಟುತ್ತಾ ಬಂದರೆ ನಮಗೆ ಬೀಳುವಂಥ ಬಡ್ಡಿ ಹೊರೆ ಎಷ್ಟು ಅಂತ ಹೇಳ್ಬೋದಾ? ನೋಡಿ, ತುಂಬ ಜನ ಎಡುತ್ತಾರೆ ಅಂತ ಹೇಳಿದ್ನಲ್ಲ, ಈ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಿದ್ರೆ ಬಹಳ ದೊಡ್ಡ ಬಡ್ಡಿ ಹೊರೆ ಬೀಳುತ್ತೆ. ಬರೀ ಮಿನಿಮಮ್ ಅಮೌಂಟ್ ಡ್ಯೂ ಮಾತ್ರ ಕಟ್ತಾ ಹೋಗ್ತೀನಿ ನಾನು, ಟೋಟಲ್ ಅಮೌಂಟ್ ಡ್ಯೂ ಕಟ್ಟೋದಿಲ್ಲ ಅಂತ ಹೇಳಿದ್ರೆ, ಈಗ ನೋಡಿ 50,000 ಕ್ರೆಡಿಟ್ ಕಾರ್ಡ್ ಸಾಲ ಪಡೆದು ಮಿನಿಮಮ್ ಡ್ಯೂ ಮಾತ್ರ ಪಾವತಿ ಮಾಡಿದರೆ ಆಗುವ ಬಡ್ಡಿ ಹೊರೆ ಎಷ್ಟು ಅಂತೇಳಿ ಒಂದು ಟೇಬಲನ್ನು ನಾವು ತೋರಿಸ್ತಾ ಇದ್ದೀವಿ. ಕ್ರೆಡಿಟ್ ಕಾರ್ಡ್ ಸಾಲದ ಮೊತ್ತ ನಾವು ಈಗಾಗಲೇ ಹೇಳ್ದಂಗೆ 50,000 ರೂಪಾಯಿ. ವಾರ್ಷಿಕ ಬಡ್ಡಿ ದರ 42.58%. ಮಿನಿಮಮ್ ಅಮೌಂಟ್ ಡ್ಯೂ ಪಾವತಿ ಮಾಡಿದರೆ ಪ್ರತಿ ತಿಂಗಳಿಗೆ 2,500 ರೂಪಾಯಿ ನೀವು ಕಟ್ತೀರಿ ಅಂತ ಇಟ್ಕೊಳ್ಳಿ. ಅದನ್ನು ಪಾವತಿ ಮಾಡೋಕ್ಕೆ, ಒಟ್ಟು 50,000 ರೂಪಾಯಿ ಪಾವತಿ ಮಾಡೋಕ್ಕೆ 36 ತಿಂಗಳು ಅಂದರೆ 3 ವರ್ಷ ಬೇಕಾಗುತ್ತೆ. 3 ವರ್ಷದಲ್ಲಿ ಕಟ್ಟುವ ಬಡ್ಡಿ ಮತ್ತು ಇತರೆ ಶುಲ್ಕಗಳು 38,682 ರೂಪಾಯಿ. ಅಸಲು ಮತ್ತು ಬಡ್ಡಿ ಸೇರಿ ಕಟ್ಟುವ ಒಟ್ಟು ಮೊತ್ತ 88,682 ರೂಪಾಯಿ. ನೀವು 50,000 ರೂಪಾಯಿ ಸಾಲ ತಗೊಂಡಿದ್ದೀರಿ, ಆದರೆ 38,682 ರೂಪಾಯಿ ಬಡ್ಡಿಯನ್ನು ಕಟ್ತೀರಿ. ಮಿನಿಮಮ್ ಅಮೌಂಟ್ ಡ್ಯೂವನ್ನು ಮಾತ್ರ ಪಾವತಿ ಮಾಡೋದ್ರಿಂದ 3 ವರ್ಷಕ್ಕೆ 38,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಿದಂಗೆ ಆಗುತ್ತೆ. ತುಂಬ ಜನ ಇಡ್ಬೋದು. ಇಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಬರೀ 50,000 ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 5 ಲಕ್ಷಕ್ಕೆ ಎಷ್ಟಾಯಿತು, 10 ಲಕ್ಷಕ್ಕೆ ಎಷ್ಟಾಯಿತು, ಇದನ್ನು ಅಂದಾಜಿಟ್ಕೋಬೇಕು. ಇದನ್ನು ಲೆಕ್ಕಾಚಾರ ಮಾಡದೆ ನಾವು ತಗೊಂಡ್ರೆ ನಾವು ಕ್ರೆಡಿಟ್ ಕಾರ್ಡಲ್ಲಿ ಸಾಲದ ಶುಲ್ಕಕ್ಕೆ ಸಿಗ್ತೀವಿ. ಇಲ್ಲಿ ನೋಡಿ, 2 ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ನೀವು ಕರೆಕ್ಟ್ ಟೈಮಿಗೆ ಕಟ್ಟಿದರೆ 45 ದಿನ ಬಡ್ಡಿ ರಹಿತ ಸಾಲ. ನೀವು ಕರೆಕ್ಟ್ ಟೈಮಿಗೆ ಕಟ್ಟಲ್ಲ, ಮಿನಿಮಮ್ ಡ್ಯೂ ಮಾತ್ರ ಕಟ್ತೀನಿ ಅಂತ ಹೇಳಿದ್ರೆ 45% ಬಡ್ಡಿ. ಆಯ್ಕೆ ನಿಮ್ಮದು. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥವ್ರು ಒಂದು ಕಡೆ, ಇನ್ನೊಂದು ಕಡೆ ನಮಗೆ ಕ್ರೆಡಿಟ್ ಕಾರ್ಡೇ ಸಿಗಲ್ಲ ಅಂತ ಹೇಳುವಂಥ ಜನ ಇದ್ದಾರೆ.
ಸೊ ಕ್ರೆಡಿಟ್ ಕಾರ್ಡ್ ಯಾಕೆ ಸಿಗಲ್ಲ ಅವರಿಗೆ? ಈಗ ನೋಡಿ ಶೇಷ, ಕ್ರೆಡಿಟ್ ಕಾರ್ಡನ್ನು ಎಲ್ಲರಿಗೂ ಕೊಡೋದಿಲ್ಲ. ಒಂದು ಮಿನಿಮಮ್ ಅರ್ಹತೆ ಅಂತೇಳಿ ಇರುತ್ತೆ. ಆ ಮಿನಿಮಮ್ ಅರ್ಹತೆ ಇದ್ದರೆ ಮಾತ್ರ ನಿಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಅನ್ಸೆಕ್ಯೂರ್ಡ್ ಅಂದರೆ ಏನು? ಈಗ ನಿಮಗೆ ಸಂಬಳ ಬರ್ತಿದೆ, ನಿಮ್ಮ ಸಂಬಳವನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಒಂದು ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಅಂದರೆ ನಿಮಗೆ ಗಳಿಕೆಯ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನು ಆಧಾರದಲ್ಲಿಟ್ಕೊಂಡು ನಿಮಗೆ ಸಾಲದ ಈ ಕಾರ್ಡನ್ನು ಕೊಡ್ತಾ ಇದ್ದೀವಿ, ನೀವು ಅದನ್ನು ಬಳಕೆ ಮಾಡಿ ಸರಿಯಾದ ಅವಧಿಗೆ ಮರುಪಾವತಿ ಮಾಡಬೇಕು ಅಂತ ಹೇಳಿ. ಆದರೆ ತುಂಬ ಜನಕ್ಕೆ ಈ ಬೇಸಿಕ್ ಕ್ರೈಟೀರಿಯಾಗಳೇ ಇರಲ್ಲ. ಈಗ ನೋಡಿ, ಕೆಲವು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಮೊತ್ತವನ್ನು ಸಾಲದ ರೂಪದಲ್ಲಿ ಪಡೆಯಲು ಬ್ಯಾಂಕ್ ನೀಡುವ ಕಾರ್ಡನ್ನು ಕ್ರೆಡಿಟ್ ಕಾರ್ಡ್ ಅಂತ ನಾವು ಕರಿತೀವಿ, ಹೌದಾ? ಆಮೇಲೆ ಎಲ್ಲರಿಗೂ ಕ್ರೆಡಿಟ್ ಕಾರ್ಡ್ ಸಿಗಲ್ಲ. ಕ್ರೆಡಿಟ್ ಕಾರ್ಡ್ ಪಡೆಯಲು ಕೆಲ ಮಿನಿಮಮ್ ಎಲಿಜಿಬಿಲಿಟಿ ಇರುತ್ತೆ. ಅರ್ಹತೆ ವಿಚಾರದಲ್ಲಿ ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ಗೆ ಒಂದಷ್ಟು ವ್ಯತ್ಯಾಸ ಇದ್ದರೂ ಬಹುಪಾಲು ಬ್ಯಾಂಕ್ಗಳಲ್ಲಿ ನಿಯಮ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಅರ್ಜಿದಾರನ ವಯಸ್ಸು ಕನಿಷ್ಠ 21 ವರ್ಷ ತುಂಬಿರಬೇಕು. ಕನಿಷ್ಠ ಮಾಸಿಕ ಆದಾಯ 20,000 ರೂಪಾಯಿ ಇರಬೇಕು. IT ರಿಟರ್ನ್ಸ್ ಸಲ್ಲಿಸಿರಬೇಕು. ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿರಬೇಕು. ಸಾಮಾನ್ಯವಾಗಿ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಅಥವಾ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದಿದ್ದರೆ ಕ್ರೆಡಿಟ್ ಕಾರ್ಡ್ ಸಿಗೋದಿಲ್ಲ. ಬ್ಯಾಂಕ್ಗಳು ಮುಲಾಜಿಲ್ಲದೆ ಇಂಥ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡ್ತವೆ. ಕಮಿಂಗ್ ಬ್ಯಾಕ್ ಟು ಅವರ್ ಪಾಯಿಂಟ್, ನೀವು ಕೇಳ್ಬೋದು, ಅಲ್ಲಪ್ಪ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೂ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿದೆಯಲ್ಲ, ಹೆಂಗೆ ಅಂಥೇಳಿ. ನಾನು ಆಗಲೇ ಹೇಳಿದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡಬೇಕಾದ್ರೆ ನಾನು ಈಗ ಹೇಳಿದ ಮಾನದಂಡಗಳನ್ನೆಲ್ಲವನ್ನು ಪರಿಗಣನೆ ಮಾಡ್ತಾರೆ. ಆದರೆ ಸೆಕ್ಯೂರ್ಡ್ FD ಬೇಸ್ಡ್, FDಯನ್ನು ಆಧಾರವಾಗಿಟ್ಕೊಂಡು ನೀವು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಡಬೇಕು. ಆ ಫಿಕ್ಸೆಡ್ ಡೆಪಾಸಿಟನ್ನು ಆಧಾರವಾಗಿಟ್ಕೊಂಡು ನಿಮಗೆ ಕ್ರೆಡಿಟ್ ಕಾರ್ಡನ್ನು ಕೊಡುವಂಥ ಆಪ್ಷನ್ಗಳಿದ್ದಾವೆ. ಆ ಕ್ರೆಡಿಟ್ ಕಾರ್ಡನ್ನು ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿ ಇಲ್ಲದೇ ಇದ್ದರೂ ಕೂಡ ಪಡ್ಕೋಬಹುದು. ಈಗ ನೋಡಿ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಬೇಕು. ಒಳ್ಳೆಯ ಕ್ರೆಡಿಟ್ ಸ್ಕೋರ್ ಇಲ್ಲ ಅಂದರೆ ಹೋಮ್ ಲೋನು, ಪರ್ಸ್ನಲ್ ಲೋನು, ವೆಹಿಕಲ್ ಲೋನು, ಎಜುಕೇಷನ್ ಲೋನು ಇದೆಲ್ಲ ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಶೇಷ, ಈಗ ಜಾಬ್ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಯಾವುದೋ ಕಂಪ್ನಿಲಿ ಕೆಲಸಕ್ಕೆ ಅರ್ಜಿ ಹಾಕ್ತೀವಿ, ಇವ್ನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತ ಚೆಕ್ ಮಾಡ್ತಾರೆ. ಯಾಕೆಂದರೆ ಇವ್ನಿಗೆ ಹಣಕಾಸೇ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವ್ನು ಕೆಲಸ ಏನು ಮ್ಯಾನೇಜ್ ಮಾಡ್ತಾನೆ ಅನ್ನೋ ಪ್ರಶ್ನೆ ಅವ್ರಿಗೆ. ಈಗ ನೋಡಿ, ಯಾರನ್ನೋ ಈಗ ಮದುವೆ ಪ್ರಪೋಸಲ್ ಬಂದರೆ ಅಲ್ಲೂ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುವಂಥ ಪರಿಪಾಠ ಇದೆ. ಯಾಕೆಂತ ಹೇಳಿದ್ರೆ ಇವನಿಗೆ ದುಡ್ಡು ಮ್ಯಾನೇಜ್ ಮಾಡೋಕ್ಕೆ ಬರದೇ ಇದ್ದವನು ನಾವು ಸಂಸಾರನ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋ ಪ್ರಶ್ನೆ ಇವತ್ತಿನ ದಿನಮಾನದಲ್ಲಿ ಇದೆ. ಒಂದು ಮದುವೆ ಕೂಡ ಕ್ಯಾನ್ಸಲ್ ಆಗಿದೆ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತೇಳಿ ಮದುವೆ ಕ್ಯಾನ್ಸಲ್ ಆಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಿದ್ರೂ ಕೂಡ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲದೆ ಇದ್ರು ಕ್ರೆಡಿಟ್ ಕಾರ್ಡ್ ಪಡೆಯೋಕೆ ಒಂದು ಮಾರ್ಗ ಇದೆ. ನಾನು ಅದೇ ಹೇಳಿದ್ನಲ್ಲ, ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ನೀವು ಬ್ಯಾಂಕಲ್ಲಿ FD ಇಡಿ, ಆ FD ಆಧಾರದಲ್ಲಿ ನಿಮಗೆ ಅವರು ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಿಮಗೆ ಕ್ರೆಡಿಟ್ ಹಿಸ್ಟ್ರಿ, ಕ್ರೆಡಿಟ್ ಸ್ಕೋರು ಬಿಲ್ಡ್ ಆಗುತ್ತೆ. ಈ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲದೆ ಇದ್ರೂ ಶೇಷ ಕ್ರೆಡಿಟ್ ಕಾರ್ಡ್ ಪಡೆಯೋಕ್ಕೆ ಒಂದು ಮಾರ್ಗ ಇದೆ ಅಂತ ನಾನು ಹೇಳಿದ್ನಲ್ಲ, ಅದೇನೆ FD ಇಡೋದು. ಆ FD ಆಧಾರದಲ್ಲಿ ನಾವು ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಳೋವಂಥದ್ದು. ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ, ನೀವು ಕ್ರೆಡಿಟ್ ಪೇ ಆ್ಯಪ್ ಥ್ರೂ ನೀವು 2,000 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ಈ SBM ಬ್ಯಾಂಕ್ನಲ್ಲಿ ನಿಮಗೆ ಅವರು ಒಂದು ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಇದನ್ನು ನೀವು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲದೆ ಇದ್ರೂ ಪಡ್ಕೋಬೋದು. ಇದರಲ್ಲಿ ಬರೀ 2,000 ರೂಪಾಯಿ ಇಟ್ಟರೆ ಸಿಗುತ್ತೆ. 2,000 ರೂಪಾಯಿ ಇಟ್ಟರೆ ನಿಮಗೆ 2,000 ರೂಪಾಯಲ್ಲಿ 90% ಲಿಮಿಟನ್ನು ಕೊಡ್ತಾರೆ. ನೀವು ಕ್ರೆಡಿಟ್ ಲಿಮಿಟ್ ಆಗಿ 2,000 ರೂಪಾಯಿ ಕೊಟ್ಟರೆ ಅದರಲ್ಲಿ 90% ಹಣವನ್ನು ನೀವು ಕಾರ್ಡ್ ಸ್ವೈಪ್ ಮಾಡಲಿಕ್ಕೆ ಬಳಸ್ಕೋಬೋದು. ಮತ್ತು ಈ ರೀತಿ ಬಳಕೆ ಮಾಡಿದರೆ ಏನು ಲಾಭ ಅಂತೇಳಿ ಕೇಳ್ಬೋದು. ಈ ರೀತಿ ಬಳಕೆ ಮಾಡೋದ್ರಿಂದ ಕ್ರೆಡಿಟ್ ಸ್ಕೋರನ್ನು ಬಿಲ್ಡ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಿಲ್ಡ್ ಮಾಡ್ಬೋದು. ಈ ಕ್ರೆಡಿಟ್ ಸ್ಕೋರನ್ನು ಬಿಲ್ಡ್ ಮಾಡಿದಾಗ ಸಾಲಗಳನ್ನು ಭವಿಷ್ಯದಲ್ಲಿ ಪಡ್ಕೊಳ್ಳೋದು ಈಸಿ ಆಗುತ್ತೆ. ಹೋಮ್ ಲೋನು, ಪರ್ಸ್ನಲ್ ಲೋನು ಅಥವಾ ವೆಹಿಕಲ್ ಲೋನು, ಎಜುಕೇಷನ್ ಲೋನು, ಈ ರೀತಿಯ ಲೋನ್ಗಳನ್ನು ಪಡ್ಕೊಳ್ಳೋದು ಸುಲಭ ಆಗುತ್ತೆ ಕ್ರೆಡಿಟ್ ಸ್ಕೋರನ್ನು ಬಿಲ್ಡ್ ಮಾಡಿಕೊಂಡ್ರೆ. ಈ ಕಾರ್ಡ್ನಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, 3% ಕ್ಯಾಶ್ ಬ್ಯಾಕು ಆಫ್ಲೈನ್ ಖರೀದಿಗೆ. ಅಂದರೆ ಇದು FD ಕಾರ್ಡ್ಗಳಲ್ಲಿ, FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ರೀತಿಯ ಆಪ್ಷನ್ ಇರೋದು ತುಂಬ ಅಪರೂಪ. ಕ್ರೆಡಿಟ್ ಪೇ ಆ್ಯಪ್ ಮೂಲಕ UPIನಲ್ಲಿ ಖರ್ಚು ಮಾಡಿದರೆ
2% ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆನ್ಲೈನ್ ಖರೀದಿಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸನ್ನು ಇಟ್ಕೊಂಡು ಏನು ಮಾಡೋದು ಅಂತೇಳಿ ಕೇಳ್ಬೋದು. 6 to 24% ಡಿಸ್ಕೌಂಟ್ ಪಡ್ಕೋಬೋದು ಫ್ಲಿಪ್ಕಾರ್ಟ್ನಲ್ಲಿ, ಅಮೆಝಾನ್ ಪೇ ಮೂಲಕ, ಮತ್ತು ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ಗಳಲ್ಲೂ ಕೂಡ ಇದನ್ನು ಬಳಸ್ಬೋದು. ಮಿನಿಮಮ್ ಎಫ್ ಡಿ ಬರೀ 2,000 ರೂಪಾಯಿ. ಎಫ್ ಡಿ 5,000ಕ್ಕಿಂತ ಜಾಸ್ತಿ ಇದ್ದರೆ ಲೈಫ್ ಟೈಮ್ ಫ್ರೀ. ಇಲ್ಲ ಅಂದರೆ ಒಂದು ವೇಳೆ ನೀವು 5,000ಕ್ಕಿಂತ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ 199 ರೂಪಾಯಿ ಪ್ಲಸ್ GST ಅನ್ವಯಿಸುತ್ತೆ. ಕಾರ್ಡ್ಗೆ ಅಂತೇಳಿ ನೀವು ಎಫ್ ಡಿ ಮಾಡಿರ್ತಾರಲ್ಲ, ಆ ಎಫ್ ಡಿಗೆ ನಮಗೆ ಬಡ್ಡಿ ಸಿಗುತ್ತಾ ಅಂತ ಕೇಳ್ಬೋದು. ಸಿಗುತ್ತೆ. 6.5% ಇಂಟ್ರೆಸ್ಟ್ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಬಳಕೆ ಮೂಲಕ 45 ದಿನಗಳ ಬಡ್ಡಿ ರಹಿತ ಸಾಲ ಸಿಗುತ್ತೆ. ನಿಮಗೆ ಸೇವಿಂಗ್ಸ್ ಖಾತೆ ಅಗತ್ಯ ಇಲ್ಲ. ಇಲ್ಲಿ ಆನ್ಲೈನ್ ಮೂಲಕವೇ KYC ಪ್ರಕ್ರಿಯೆ ನಡೆಯುತ್ತೆ. KYC ಆದ 30 ನಿಮಿಷದಲ್ಲಿ ನಿಮಗೆ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. 5,000ಕ್ಕಿಂತ ಹೆಚ್ಚಿನ ಎಫ್ ಡಿ ಮಾಡಿದರೆ 3 ರಿಂದ 4 ದಿನಗಳ ಒಳಗೆ ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ಡೆಲಿವರ್ ಆಗುತ್ತೆ. ಹೀಗೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ಹಲವು ರೀತಿಯ ಲಾಭಗಳನ್ನು ಪಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ನೀವು SBM ಕ್ರೆಡಿಟ್ ಪೇ ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೂಪರ್. ಕ್ರೆಡಿಟ್ ಸ್ಕೋರ್ ಇಲ್ಲ ಅಂದರೂ ಕೂಡ ಹೇಗೆ ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ತುಂಬ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ರಿ. ಇದೆಲ್ಲ ನಿಜ. ಬಟ್ ತುಂಬ ಜನ ಏನು ಮಾಡ್ತಾರೆ, ಹೇಗೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಮೊತ್ತದ ಅಮೌಂಟಲ್ಲಿ ಏನೋ ಪರ್ಚೇಸ್ ಮಾಡಿಬಿಡ್ತಾರೆ. ಕಟ್ಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಲಾಸ್ಟ್ಗೆ ಮಂತ್ ಎಂಡ್ ಬಂದಾಗ ಅಥವಾ ಆ ಡ್ಯೂ ಡೇಟ್ ಬಂದಾಗ ಕಟ್ಲಿಕ್ಕಾಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆ ಸಮಸ್ಯೆಯಿಂದ ಹೇಗೆ ಬಚಾವಾಗೋದು, ಏನು ಪರಿಹಾರ ಏನಾರು ಇದೆಯಾ ಇದಕ್ಕೆ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೊಡ್ಡ ಮೊತ್ತದ ಪರ್ಚೇಸ್ ಮಾಡಿಬಿಡ್ತಾರೆ. ಅವ್ರಿಗೆ ನಾನಿನ್ನು 45 ದಿನದೊಳಗಡೆ ಕಟ್ಬಿಡ್ತೀನಿ ಅನ್ನೋ ಮನಸ್ಸಿರುತ್ತೆ. ಆದರೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಅದನ್ನು EMI ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಬಳಸಿ ಬಿಗ್ ಅಮೌಂಟ್ ಪರ್ಚೇಸ್ ಮಾಡಿದಾಗ ನೀವು ಅದಕ್ಕೆ ಆನ್ ಟೈಮ್ ಕಟ್ಟಕ್ಕಾಗಲಿಲ್ಲ ಅಂದರೆ 6 months ಅಥವಾ 12 months EMI ಸುಲಭ ಮಾಸಿಕ ಕಂತಾಗಿ ಅದನ್ನು ಪರಿವರ್ತನೆ ಮಾಡಿಕೊಡಿ. ಬಾಕಿ ಮೊತ್ತವನ್ನು EMIಗೆ ಮಾಡಿಕೊಂಡ್ರೆ ಏನು ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಸಾಲದ ಬಡ್ಡಿ ದರ ವಾರ್ಷಿಕ 18% ರಿಂದ 19% ಬರುತ್ತೆ. ಯಾವಾಗ ನೀವು EMIಗೆ ಕನ್ವರ್ಟ್ ಮಾಡಿಸ್ಕೊಂಡ್ರೆ. ನೀವು EMIಗೆ ಕನ್ವರ್ಟ್ ಮಾಡಿಸ್ಕೊಳ್ಳದೆ ಬರೀ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ತಾ ಹೋದರೆ 42-43% ಬಡ್ಡಿ ಬರುತ್ತೆ. ನೀವು ಇಲ್ಲಿ EMIಗೆ ಅದನ್ನು ಕನ್ವರ್ಟ್ ಮಾಡಿಸ್ಕೊಂಡ್ರೆ 18 to 19% ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ರೀತಿ ಈಗ ನೋಡಿ, 42-43% ಕಟ್ಟೋದಕ್ಕಿಂತ 18-19% ಕಟ್ಟೋದು ವಾಸಿ ಅಲ್ವಾ? ಇದಕ್ಕಿನ್ನ ಬೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಆಗದೆ ಇರೋದನ್ನ ಕ್ರೆಡಿಟ್ ಕಾರ್ಡ್ ಬಳಸಿ ತಗೊಳ್ಳದೇ ಇರೋದು ಅಲ್ಲ, ಒಳ್ಳೆ ಆಪ್ಷನ್ ಅದು. ಬಟ್ ತಗೊಳ್ಳೇಬೇಕು ಅಂತೇಳಿ ಅನಿವಾರ್ಯತೆ ಇದ್ದಾಗ ತಗೊಂಡು ಫುಲ್ ಅಮೌಂಟ್ ಕಟ್ಟೋದು ಬೆಸ್ಟು. ಅದು ಕಟ್ಲಿಕ್ಕಾಗಿಲ್ಲ ಅಂದರೆ EMI ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸುಮ್ಮನೆ 43-44% ಬಡ್ಡಿ ಕಟ್ತೀರಿ. ಈಗ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಏನೋ ಇದೆ, ನಾನು ಇದನ್ನು ಇಷ್ಟೇ ಲಿಮಿಟಲ್ಲಿ ಯೂಸ್ ಮಾಡಬೇಕು ಅಂತ ಏನಾದರೂ ಇದೆಯಾ? ಆ ಲಿಮಿಟ್ ಕ್ರಾಸ್ ಆದರೆ ಏನಾದರೂ ಸಮಸ್ಯೆ ಆಗುತ್ತಾ ಹೆಂಗೆ ಅಂತ? ಈಗ ನೋಡಿ ಯಾವತ್ತು ಕ್ರೆಡಿಟ್ ಲಿಮಿಟ್ ಅನ್ನೋದೊಂದಿರುತ್ತೆ ಪ್ರತಿ ಕ್ರೆಡಿಟ್ ಕಾರ್ಡ್ಗೆ. ಈಗ 1 ಲಕ್ಷ ಅಂತೇಳಿ ಇಟ್ಕೊಳ್ಳಿ ಕ್ರೆಡಿಟ್ ಕಾರ್ಡ್ ಲಿಮಿಟ್ಟು. ಆ 1 ಲಕ್ಷ ಇರುವಂಥ ಕ್ರೆಡಿಟ್ ಕಾರ್ಡ್ ಲಿಮಿಟ್ನಲ್ಲಿ ಪ್ರತಿ ತಿಂಗಳು ನಿಮ್ಮ ಬಳಕೆ 30 to 35% ಇದ್ದರೆ ದಟ್ ಈಸ್ ಕಾಲ್ಡ್ ಹೆಲ್ದಿಯರ್ ಕ್ರೆಡಿಟ್ ಕಾರ್ಡ್ ಯೂಸೇಜ್. ನೀವು ಆರೋಗ್ಯಕರವಾಗಿ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ತಿದ್ದೀರಿ ಕ್ರೆಡಿಟ್ ಕಾರ್ಡ್ನ ಅನ್ನೋದರ ಸೂಚಕ ಅದು. ನೀವು ಕ್ರೆಡಿಟ್ ಕಾರ್ಡ್ ಲಿಮಿಟ್ 1 ಲಕ್ಷ ಇದೆ, 1 ಲಕ್ಷ ನಾವು ಬಳಕೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅತಿಯಾಗಿ ಸಾಲದ ಮೇಲೆ ಅವಲಂಬಿತರಾಗಿದ್ದೀರಿ. ನಿಮ್ಮ ಆದಾಯ ಸರಿಯಾಗಿಲ್ಲ ಅಂತ ಹೇಳಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಕ್ರೆಡಿಟ್ ಸ್ಕೋರ್ ಕಂಪನಿಗಳು ಅಂದರೆ ಸಿಬಿಲ್ಲು, ಆಮೇಲೆ ಎಕ್ಸ್ಪೀರಿಯನ್ನು, ಈ ರೀತಿಯ ಕಂಪನಿಗಳು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಕಡಿಮೆ ಮಾಡ್ತವೆ. ಈಗೇನಂತ ಹೇಳಿದ್ರೆ, ನೀವು ಅತಿಯಾಗಿ ಕ್ರೆಡಿಟ್ ಕಾರ್ಡ್ ಬಳಸ್ತಿದ್ರೆ ನೀವು ಸಾಲದ ಮೇಲೆ ಬದುಕ್ತಿದ್ದೀರಿ ಅಂತೇಳಿ ಅವ್ರು ಡಿಸೈಡ್ ಮಾಡ್ಕೋತಾರೆ. ಹಾಗಾಗಿ ಒಂದು ವೇಳೆ ನೀವು 1 ಲಕ್ಷ ಲಿಮಿಟ್ ಇದೆ, 1 ಲಕ್ಷ ನಾನು ಬಳಸ್ಬಿಟ್ಟೆ ಅಂತ ಹೇಳಿದ್ರೆ ಬಿಲ್ಲಿಂಗ್ ಸೈಕಲ್ ಒಳಗಡೆ ಅದನ್ನು ಕಟ್ಬಿಡಿ. ಆವಾಗ ಓಕೆ, ಇವ್ರು ಬಳಸಿದ್ದಾರೆ ಎಮರ್ಜೆನ್ಸಿಗೆ, ಅವರು ವಾಪಸ್ಸು ಕಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಹೀಗೆ ನಿಮಗೆ ರೀಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1 ಲಕ್ಷ ಲಿಮಿಟ್ ಇದೆ, 1 ಲಕ್ಷ ಲಿಮಿಟನ್ನು ಖರ್ಚು ಮಾಡಿಬಿಟ್ಟಿದ್ದೀನಿ, ಆದರೆ ಕಟ್ಟಕ್ಕಾಗ್ತಿಲ್ಲ ಅಂದರೆ ದಯವಿಟ್ಟು ಎಕ್ಸೀಡಿಂಗ್ ಲಿಮಿಟನ್ನು ಬಳಸಬೇಡಿ. ಇತಿಮಿತಿ ಒಳಗಡೆ ಕ್ರೆಡಿಟ್
ಲಿಮಿಟನ್ನು ಬಳಸಿ. ಕ್ರೆಡಿಟ್ ಲಿಮಿಟನ್ನು 30,000 ರಿಂದ 35,000 ದಾಟದೇ ಇದ್ದಂಗೆ ನೋಡಿಕೊಂಡ್ರೆ, 1 ಲಕ್ಷ ಲಿಮಿಟ್ ಇದೆ ಅಂದರೆ 30,000 ರಿಂದ 35,000 ದಾಟದೇ ಇದ್ದಂಗೆ ನೋಡಿಕೊಂಡಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಕೇಳಿದಾಗ ಸಹಜವಾಗಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಂಥವರಿಗೆ ಅಥವಾ ಮಾಡಬೇಕು ಅಂದ್ಕೊಳ್ಳುವಂಥವರಿಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಿದ್ರೆ ಕ್ರೆಡಿಟ್ ಕಾರ್ಡಿಂದ ಬೆನಿಫಿಟ್ಸ್ ಇದೆಯಾ ಅಂತ, ಏನೇನು ಪ್ರಯೋಜನಗಳಿದೆ ಅಂತ? ಈಗ ನಾವು ಆಲ್ರೆಡಿ ಕೆಲವು ಸ್ಪೆಸಿಫಿಕ್ ಸ್ಕೀಮ್ನ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಹೇಳಿದ್ವಿ. ಇನ್ ಜನರಲ್ ಆಗಿ ನೋಡಿದಾಗ ತುರ್ತು ಹಣದ ಅವಶ್ಯಕತೆ ಇದ್ದಾಗ ಕ್ರೆಡಿಟ್ ಕಾರ್ಡ್ ನಿಮ್ಮ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. 45 ದಿನಗಳ ಬಡ್ಡಿ ರಹಿತ ಸಾಲ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಸಿಗುವ ರಿವಾರ್ಡ್ ಪಾಯಿಂಟ್ಸ್ನಿಂದ ಲಾಭ ಮಾಡ್ಕೋಬೋದು. ಹಲವು ವಸ್ತುಗಳ ಖರೀದಿ ದರದಲ್ಲಿ ರಿಯಾಯಿತಿ, ಫಿಲ್ಮ್ ಟಿಕೆಟ್ಸು ಈ ರೀತಿ, ಮತ್ತು ಫ್ಯೂಯಲ್ ಬೆನಿಫಿಟ್ಸು, ಫ್ಯೂಯಲ್ ಇದರಲ್ಲಿ ನಿಮಗೆ ಡಿಸ್ಕೌಂಟು, ಈ ರೀತಿ ಆಪ್ಷನ್ ಸಿಗುತ್ತೆ. ವಿಮಾನ ಟಿಕೆಟ್ ದರದಲ್ಲಿ ರಿಯಾಯಿತಿ, ಏರ್ಪೋರ್ಟ್ ಲಾಂಜ್ನಲ್ಲಿ ಆಕ್ಸೆಸ್ಸು, ಈ ರೀತಿ ಹಲವು ಸೌಲಭ್ಯಗಳು ಸಿಗುತ್ತವೆ. ಹಾಗಾದರೆ ಬುದ್ಧಿವಂತಿಕೆಯಿಂದ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ನಿಂದ 45 ದಿನಗಳ ಬಡ್ಡಿ ರಹಿತ ಸಾಲ ಸಿಗುತ್ತೆ. ಅದರೊಳಗಡೆ ಸಾಲವನ್ನು ಕಟ್ಬಿಡಿ ವಾಪಸ್ಸು. ಸರಿಯಾಗಿ ಕ್ರೆಡಿಟ್ ಕಾರ್ಡ್ ಬಳಸಿದರೆ ಕ್ರೆಡಿಟ್ ಸ್ಕೋರ್ ಉತ್ತಮಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕ್ರೆಡಿಟ್ ಕಾರ್ಡ್ನ ಕ್ರೆಡಿಟ್ ಲಿಮಿಟ್ಟು ಮಿತಿ ಮೀರದಂತೆ ನೋಡ್ಕೊಳ್ಳಿ. ಆಮೇಲೆ ಕ್ರೆಡಿಟ್ ಕಾರ್ಡನ್ನು ಬಳಸಿದ ಮೇಲೆ ಸರಿಯಾದ ಸಮಯಕ್ಕೆ ರೀಪೇಮೆಂಟ್ ಮಾಡಿ. ಕ್ರೆಡಿಟ್ ಕಾರ್ಡ್ ಸಾಲದ ಪಾವತಿಗೆ ಸದಾ ಆಟೋ ಡೆಬಿಟ್ ವ್ಯವಸ್ಥೆಯನ್ನು ಬಳಸ್ಕೊಡಿ. ಕ್ರೆಡಿಟ್ ಕಾರ್ಡ್ನಲ್ಲಿ ಮಿನಿಮಮ್ ಅಮೌಂಟ್ ಡ್ಯೂ ಪಾವತಿಸಿ ಬಡ್ಡಿಯ ಶೂಲಕ್ಕೆ ಸಿಲುಕೋಬೇಡಿ. ನೀವು ಹೇಳಿದ್ರಿ ಕರೆಕ್ಟಾಗಿ ಅಮೌಂಟ್ ಡ್ಯೂ ಯಾವಾಗ ಡೇಟ್ ಇರುತ್ತೋ ಆವಾಗಲೇ ಪಾವತಿಸಿ ಅಂತ. ಸೊ ಎಲ್ಲರೂ ಕೂಡ ಹಾಗೆ ಮಾಡ್ಕೊಂಡು ಹೋದರೆ ಇದರಿಂದ ಬ್ಯಾಂಕಿಗೆ ಏನು ಲಾಭ? ಟೋಟಲ್ ಆಗಿ ಕ್ರೆಡಿಟ್ ಕಾರ್ಡನ್ನು ಜನ ಯೂಸ್ ಮಾಡೋದ್ರಿಂದ ಬ್ಯಾಂಕಿಗೆ ಹೆಂಗೆ ಲಾಭ ಆಗುತ್ತೆ ಅಂತ ಈಗ ನೋಡಿ, ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ಶೇಷ. ನೀವು ಕ್ರೆಡಿಟ್ ಕಾರ್ಡ್ನಿಂದ ನೀವು 1 ಲಕ್ಷ ರೂಪಾಯಿಯನ್ನು ಯಾವುದೋ ಪರ್ಚೇಸ್ ಮಾಡಿ ನೀವು ಅಂಗಡಿ ಮಾಲೀಕರಿಗೆ ಪಾವತಿ ಮಾಡಿದ್ರಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ಅಂತೇಳಿ ಇಟ್ಕೊಡಿ. ಅಂಗಡಿಯವ್ರಿಗೆ ಎಷ್ಟು ಸಿಗುತ್ತೆ ಗೊತ್ತಾ? 97,000 ರಿಂದ 98,000 ರೂಪಾಯಿ ಮಾತ್ರ. 2,000 ರೂಪಾಯಿ ಕಮಿಷನನ್ನು ಕ್ರೆಡಿಟ್ ಕಾರ್ಡ್ ನೀಡಿರುವ ಬ್ಯಾಂಕ್ ಪಡೆಯುತ್ತದೆ. ಯಾರಿಂದ? ಅಂಗಡಿಯವರಿಂದ. ಆಮೇಲೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮೂಲಕ ಬ್ಯಾಂಕ್ಗಳು ಹಣ ಗಳಿಸ್ತವೆ. ಅದೇ ಈ ರೀತಿ ನಾನು ಹೇಳಿದ್ನಲ್ಲ ಹಾಗೆ. ಇವ್ರು ಮೇಜರಾಗಿ ದುಡ್ಡು ಮಾಡೋದು ಇಲ್ಲಿ, ಕ್ರೆಡಿಟ್ ಕಾರ್ಡ್ ತಗೋತಾರೆ, ಸರಿಯಾಗಿ ಕಟ್ಟಲ್ಲ, ಅವ್ರಿಗೆ ಬಡ್ಡಿ ಹಾಕ್ತಾರೆ, ಫೈನ್ಗಳು ಹಾಕ್ತಾರೆ. ಇದ್ರ ಮೂಲಕ ತುಂಬ ಕಂಪ್ನಿಗಳು, ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ದುಡ್ಡು ಮಾಡ್ತವೆ. ಈಗ ನಾವು ಸರಿಯಾಗಿ ಟೈಮಿಗೆ ಕಟ್ಟದೇ ಇದ್ರೆ ತಾನೇ ಅವ್ರು ದುಡ್ಡು ಮಾಡೋದು. ಸರಿಯಾದ ಟೈಮಿಗೆ ಕಟ್ಟಿದರೆ ಅವ್ರಿಗೆ ದುಡ್ಡು ಮಾಡೋಕ್ಕೆ ಎಲ್ಲಿ ದಾರಿ ಇರುತ್ತೆ? ಸ್ಟಿಲ್ ಅವ್ರು ಮಾಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಆನ್ ಟೈಮ್ ಪೇಮೆಂಟ್ ನೀವು ಕಾರ್ಡ್ ಬಳಸ್ತೀರಲ್ಲ, ಅವರಿಂದ ಕಮಿಷನ್ ತಗೋತಾರೆ. ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳಿಗೆ ನಾವು ಪಾಯಿಂಟ್ ಆಫ್ ಸೇಲ್ ಅಂತಿರುತ್ತೆ. ನಾವು ಅಂಗಡಿಗೆ ಹೋಗ್ತೀವಿ, ಏನೋ ಪರ್ಚೇಸ್ ಮಾಡ್ತೀವಿ, ಸ್ವೈಪ್ ಮಾಡ್ತೀವಿ. ಅಲ್ಲಿ ಸ್ವೈಪ್ ಮಾಡಿದಾಗ ಅವನಿಂದ ಕಮಿಷನ್ ಹೋಗುತ್ತೆ. ಯಾರಿಗೆ? ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳಿಗೆ. ಆಮೇಲೆ ನೀವು ಲೇಟಾಗಿ ಪಾವತಿ ಮಾಡಿದ್ರೆ ನಿಮ್ಮಿಂದ ಅವರಿಗೆ ಬಡ್ಡಿ ಹೋಗುತ್ತೆ. ಸೊ ಈ ರೀತಿ ಲಾಭ ಮಾಡ್ತಾರೆ. ಸೊ ನೀವು ಸರಿಯಾಗಿ ಅದನ್ನು ಬಳಸಿದರೆ ನಿಮ್ಮ ಲಾಭಕ್ಕೆ ಅದನ್ನು ಬಳಸ್ಕೋಬಹುದು. ಫೈನಲಿ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರುವಂಥವ್ರಿಗೆ, ಬಳಸಬೇಕು ಅಂದ್ಕೊಳ್ಳುವಂಥವ್ರಿಗೆ ನೀವು ಕೊಡುವಂಥ ಸಜೆಷನ್ಸ್? ಬೇಸಿಕಲಿ ಕ್ರೆಡಿಟ್ ಕಾರ್ಡ್ ಕೆಟ್ಟದಲ್ಲ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ತುಂಬ ಮುಖ್ಯ. ನಿಮ್ಮ ಅನುಕೂಲಕ್ಕೆ ನಿಮಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಕ್ರೆಡಿಟ್ ಕಾರ್ಡ್ ನಿಜವಾಗ್ಲೂ ಕ್ರೆಡಿಟ್ ಸ್ಕೋರನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಕ್ರೆಡಿಟ್ ಹಿಸ್ಟ್ರಿಯನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಒಂದು ಹಣಕಾಸಿನ ಶಿಸ್ತನ್ನು ತಂದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. 45 ದಿನಗಳ ಬಡ್ಡಿ ರಹಿತ ಸಾಲ ಈ ಕಾಲದಲ್ಲಿ ಸಿಗುತ್ತೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ? ಈಗ ನೋಡಿ, ಈಗ ಮೀಟ್ರ್ ಬಡ್ಡಿ ಕಾಲ ಇದು. ಈಗ ಬೆಳಗ್ಗೆ 100 ರೂಪಾಯಿ ಕೊಟ್ಟರೆ ಸಾಯಂಕಾಲ 120 ರೂಪಾಯಿ ಕೊಡು ಅನ್ನೋ ಕಾಲ ಇದು. ಅಂಥ ಸಂದರ್ಭದಲ್ಲಿ 45 ದಿನಗಳ ಕಾಲ ನಿಮಗೆ ತುರ್ತು ಪರಿಸ್ಥಿತಿ ಇದ್ದಾಗ, ತುರ್ತು ಅಗತ್ಯ ಇದ್ದಾಗ ಬ್ಯಾಂಕ್ಗಳು ಬಡ್ಡಿ ರಹಿತ ಸಾಲ ಅಂದರೆ ಕ್ರೆಡಿಟ್ ಕಾರ್ಡ್ ರೂಪದಲ್ಲಿ ಕೊಡ್ತವೆ ಅಂತ ಹೇಳಿದ್ರೆ ಯಾಕೆ ತಗೋಬಾರ್ದು? ಹಂಗೆ ತಗೊಂಡಾಗ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವುದಕ್ಕೆ ಅಗತ್ಯ, ತುರ್ತು ಅಗತ್ಯಗಳಿಗೆ ಕ್ರೆಡಿಟ್ ಕಾರ್ಡನ್ನು ಬಳಸಬೇಕು. ಕ್ರೆಡಿಟ್ ಕಾರ್ಡನ್ನು ಎಚ್ಚರಿಕೆಯಿಂದ ಬಳಸ್ತಾ ಇದ್ರೆ ಮತ್ತೆ ಸಾಲದ ಶೂಲಕ್ಕೆ ಸಿಲುಕೋದು ನಿಶ್ಚಿತ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಬಹಳಷ್ಟು ಜನರಿಗಿದ್ದಂಥ ಪ್ರಶ್ನೆ, ಅನುಮಾನ, ಭಯ ಕ್ರೆಡಿಟ್ ಕಾರ್ಡ್ ಬಗ್ಗೆ ಬಹುಶಃ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದಾಗ ಹೋಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋದಿಂದ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Bosswala. Be the boss.